ಐತ್ರಿ. ನಿಮ್ದು ಒಂದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತಿ ಸರ್. ವೋಟರ್ಸ್ ಬಗ್ಗೆ ಗದ್ದಲ ಇರೋದು ಸರ್. ಒಂದು 80,000 ತನಕ ಬರ್ತಾವು. ಅದು ವೋಟರ್ಸ್ ಬಗ್ಗೆ ಕೆಲವು ಗೊಂದಲಗಳಿವೆ. ಅದನ್ನ ನಾವು ಮುಂಚೆ ತರ್ತೀವಿ, ಇಲ್ಲ ಅಂದ್ರೆ ಕೋರ್ಟ್ ವರೆಗೆ ಹೋಗ್ತೀವಿ ಸರ್. ವೋಟರ್ ಬಗ್ಗೆ 80,000 ಬರೋದಿಲ್ಲ. ನನಗಿರೋ ಮಾಹಿತಿ ಪ್ರಕಾರ 62,000 ಬರ್ತಾವಂತ ಸುದ್ದಿ ಇದೆ ರೀ. 80,000 ಬರೋದಿಲ್ಲ. ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ. ಯಾಕಂದ್ರೆ ಯಾವುದೇ ಕೊಡ್ರಿ ಮತದಾನ ಹಕ್ಕು ನಿಲ್ಸಕ್ ಹೋಗುದಿಲ್ಲ ಅಥವಾ ನಿಲ್ಸಿದ್ರೆ ಕೊಡತ್ತ ಆದೇಶಗಳಾಗಿದ್ದಾವ್ರಿ ದೇಶದೊಳಗ. ಯಾವುದೇ ಕೋರ್ಟ್ ಈ ವೋಟರ್ ಸ್ಟಾಪ್ ಮಾಡೋದು ಉದಾಹರಣೆಗಳಿಲ್ಲ. ಆ ಥರ ಏನು ಆಗಕ್ಕಿಲ್ಲ ರೀ. ಸೊ ಎಲ್ಲರಿಗೂ ಮತದಾನ ಬರಲಿ. ಎಷ್ಟು 60,000 62,000 ಎಲ್ಲರೂ ಬಂದು ವೋಟ್ ಮಾಡ್ರೆ ಒಳ್ಳೇದ್ರಿ. ಡಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹುಕ್ಕೇರಿ ಕ್ಷೇತ್ರದಾಗ ಬಹಳಷ್ಟು ಗೊಂದಲಗಳಾಗುತ್ತೆ. ಕಿತ್ತೂರಿನಲ್ಲೂ ಆಯ್ತು ಸರ್, ಗಲಾಟೆಗಳಾದವು. ಅದಕ್ಕೆ ಹುಕ್ಕೇರಿ ಕ್ಷೇತ್ರದಂತೂ ಬಹಳಷ್ಟು ಗಲಾಟೆಗಳ ವಿಚಾರನ ಚರ್ಚೆ ನಡೆದೈತೆ. ಅದಕ್ಕೆ ಕರೆಕ್ಟ್ ರೀ. ಅದು ಅಂದ್ರೆ ಆ ಬೆಳವಣಿಗೆ ಆಗಬಾರ್ದಾಗಿತ್ತು. ಆಗಬಾರ್ದು. ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಹೊರಗಿರ್ಬೇಕಂತ ನಾವು ಎಲ್ಲ ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ಅಂದ್ರೆ ಸಹಕಾರಿ ರಾಜಕೀಯ ಬಂತಂದ್ರೆ ಕೆಡ್ತೈತೆ ಅಂದಾಗ. ಸೊ ರಾಜಕೀಯ ಬರಬಾರ್ದು ಬಂತು. ಯಾಕಂದ್ರೆ ಇದೇನಾಗ್ತೈತೆ ರೀ, ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ. ಯಾಕಂದ್ರೆ ಅವ್ರು ಈ ಕಡೆ ಬರೀ ಆ ಕಡೆ ಬಂದ ಅಂದಾಗ ಅದಕ್ಕೆ ಫ್ರೀಯಾಗಿ ಬಿಡಬೇಕು. ಯಾರು ಪ್ರೀತಿ ಊಟ ಆಗ್ತಾರೆ. ಡಿಸಿಷನ್ ವಿಚಾರ ಇದೆ. ಈಗ ಎಲ್ಲ ಕಡೆ ನಾವು ಸ್ವಲ್ಪ ಹುಕ್ಕೇರಿ ಕಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತ್ರಿ. ಸೊ ನಾವು ಡಿಸಿಸ್ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಹೇಳ್ರಿ. ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ 12 ಸೀಟ್ ಗೆದ್ದು ಅಧಿಕಾರ ಚುಕ್ಕ ನೀಡ್ತೀವಿ. ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಹುಕ್ಕೇರಿ ಗೆಲ್ಲಿಸ್ಕೊಟ್ರೆ 13 ಆಗ್ತದೆ. ಈ ಥರ ಐತಿ. ಫೈಟ್ ಮಾಡತ್ತಾರೆ. ಸೊ ಇರ್ತೈತಿ. ಆದರೆ ಎಲ್ಲ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ, ಜಿಲ್ಲೆ ಒಳಗೆ ಈ ಕೋಆಪರೇಟಿವ್ ಇದ್ರೊಳಗೆ ರಾಜಕಾರಣ ತರೋದು ಬೇಡ, ಜಗಳಾಡ ಬೇಡ, ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಅನ್ನೋದು ನನ್ನ ವಿನಂತಿ. ಒಂದು ಕಡೆ ಹುಕ್ಕೇರಿ ಶಾಸಕರು ಹೇಳ್ತಾರೆ ಏನಂತಂದ್ರೆ ಜಾರಕಿಹೊಳಿ ಹೇಳ್ತಾರೆ ಕೇವಲ ಆಕ್ಟರ್ ಅಷ್ಟು ಇದ್ರೆ ನಡೆಯಂಗಿಲ್ಲ, ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಎಲ್ಲಿದ್ರೆ ಅವರು ಬಂದ್ರಣ ಇಲ್ಲೊಂದು ಇದನ್ನ ಆಗ್ತೈತಿ ಅಂತ ಹೇಳ್ತಾರೆ. ಓಡಾಡ್ತಾರೋ ಪ್ರೊಡ್ಯೂಸರ್ ಬಂದಿಲ್ಲ ಅಂತ ಸರ್. ಎಲ್ಲಿದ್ದಾರೆ ಹುಕ್ಕೇರಿ ಶಾಸಕರು ಹೇಳಿದ್ದಾರೆ. ನಿಖಿಲ್ ಕಿತ್ತೂರು ಈಗ ಮತ್ತಿದ್ರು ಪ್ರೆಸೆಂಟ್ ಇದ್ರಲ್ಲ ಇಲ್ಲ, ಅವ್ರು ಟಕ್ಕರ್ ಕೊಡಿಸಲಾಗಿ ಏನಾದ್ರು ಮತ್ತೆ ಪ್ರಚಾರ ಮಾಡಿದ್ರು. ನಾವು ನೋಡ್ರಿ ನಮ್ದೇ ಆಯ್ತು. ನಾವು ಅನ್ನೋದವ್ರೆ ನಾವು ಸಮಾಜದಲ್ಲೇ ಇಲೆಕ್ಷನ್ ಮಾಡೋರು. ನಾವು ಯಾರು ಟಕ್ಕರ್ ಕೊಡ್ತೀವೋ ಜಿದ್ದು ಮಾಡ್ತೀವಿ. ನಾವು ಯಾರನ್ನೂ ನಮ್ಮ ಸಭೆ ಯಾರು ಜಯವ್ರಲ್ಲ, ಟೀಕಾ ಮಾಡೋರಲ್ಲ. ನಾವು ಹೇಳಿಲ್ಲ ಪ್ರತಿ ಸಾವುಕಾರ ಕಡೆ ನೀವು 30 ವರ್ಷ ಅಧಿಕಾರ ಕೊಟ್ಟಿದ್ದೀವಿ, ನಮಗೊಂದು 5 ವರ್ಷ ಕೊಡ್ರಿ, ನಾವು ಅವಕ್ಕೆ ಚಲೋ ಮಾಡಿ ತೋರಿಸ್ತದೆ. ಹಿಂಗೆ ಪ್ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಫೋರ್ಸೇಬಲ್ ಯಾರಿಗೂ ಮಾಡೋಲ್ಲ. ಎಲ್ಲರೂ ಅವರು ಹಿಂಗೆ ಸಮಾಧಾನ ಶಾಂತಿ ಹೋಗಿ ಜನ ಯಾರಿಗೆ ಬಯಸ್ತಾರೋ ದೇವರ ಆಸೆ ಅವ್ರು ಗೆಲ್ತಾರೋ, ಯಾರು ಗೆಲ್ತಾರೋ ಚೆನ್ನಾಗಿ ಸಂಸ್ಥೆ ನಡೆಸ್ಕೊಂಡು ಹೋಗೋಣ್ರಿ ಅಂತ ನಮ್ಮ ಆಸೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಇವತ್ತಿಂದ ಆಕ್ಟಿವ್ ಆಗಿದ್ದಾರೆ ಅಂತ ಸರ್ ಕ್ಷೇತ್ರದಲ್ಲಿ. ಅಂದ ಈಗ ನಮ್ಮ 6 ಗಡ್ಬಿ ನಮ್ಮ ಐತ್ರಿ. PP ಫಿಕ್ಸ್ ಮಾಡಿದಾರವ್ರಿ. ಸೊ ಅದ್ರ ಪ್ರಕಾರ ಅವರು ಮುಗಿಸ್ತೀರಿ. ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ರಾಜಕಾರಣ ಹೋಗಿ ಏನು ತಂತ್ರಗಾರಿಕೆ ಮಾಡಬೇಕು, ಇನ್ನೂ ಏನೇನು ಮಾಡೋದು, ಇನ್ನೂ ಶಾರ್ಟ್ ಟೈಮ್ ಇರೋದು ಮ್ಯಾಕ್ಸಿಮಮ್ ಮಾಡ್ತೀವಿ. ಸಮಾಧಾನದಲ್ಲಿ ಶಾಂತಿ ಚುನಾವಣೆ ಮಾಡ್ತೀವಿ. ಯಾಕಂದ್ರೆ ದೇಶದೊಳಗೆ ಯಾಕಂದ್ರೆ ಇಂಥ ಒಂದು ಸಂಸ್ಥೆಗಳಿರ್ತದ್ದು ಇದನ್ನೆಲ್ಲ ಈಗ ಸತೀಶ್ ಅವರು ಅಣ್ಣಾ ಸಬ್ಜಿಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಗ ಸರ್ಕಾರ ಎಲ್ಲಿರ್ತೈತಲ್ಲ ಅಲ್ಲ ಹೆಚ್ಚು ಪಾವರ್ತೈತಿ. ಅದಕ್ಕೆ ದುಡ್ಡು ಬೇಕಾಗ್ತೈತಿ. ಇವರಾದ್ರೆ ಚಲೋ ಆಗ್ತೈತಿ. ಮತ್ತು ಹಂಗೆ ನಡೀತಂದ್ರೆ ಮತ್ತೆ ಅದು ಹಳಿದಾಗ್ತೈತಿ. ಆಗಬಾರ್ದು. ಇದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡಕ್ಕೆ ಮಾಡ್ರಂದ್ರೆ ಒಂಥರ ಹುಕ್ಕೇರಿ ತಾಲೂಕು ಭವಿಷ್ಯ ಇನ್ನೂ ಇನ್ನೂ ಚಲೋ ಆಗ್ತೈತೆ. ಅದ್ರ ಸರ್ ಇನ್ನೊಂದು ಏನಂತಂದ್ರೆ ಈಗ ಕೆಲವೊಂದಿಷ್ಟು ಗ್ರಾಮಗಳೊಳಗೆ ಏನು ಗಲಾಟೆಗಳು ನಡೀತದೆ, ಘರ್ಷಣೆಗಳು ನಡೀತದೆ. ಅವಾಗ ಏನಂತಂದ್ರೆ ಹೊರಗಿನವ್ರು ಗುಂಡಾಗಳು ತಂದು ಕಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೊರಗಿನವ್ರು ಗುಂಡಾಗಳು ಈ ಥರ ಮಾಡ್ತಾ ಇದ್ದಾರೆ. ಮುಂದೆ ಇದೇ ಥರ ಆಯ್ತಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗಾಗಿ ಕೆಲವೊಂದಿಷ್ಟು ಇಲ್ಲ ಅಂದ್ರೆ ನೋಡಿ, ಯಾವ ಊರಾಗ ಸೊಸೈಟಿ ಮೀಟಿಂಗ್ ನಡ್ತೈತಲ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ. ಅಂದ್ರೆ ಇದೇ ತಾಲೂಕ್ದವ್ರಿ ಹುಕ್ಕೇರಿ ಅಥವಾ ಎಂಕನಮಡಿ. ಆ ಊರ ಮಂದಿ ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ಕೊಂಡ್ರು. ಈಗ ಅವ್ರ ಫಾಲೋವರ್ಸ್ ಹೊರಗಿನ ಮಂದಿ 2 ಕಡೆ ಬಂದಿರ್ಬೇಕ್ರಿ. ಅದ್ರಲ್ಲಿ ಬರಬಾರ್ದು. ಅದಕ್ಕೆ ಏನಿಲ್ಲ ಹಿಂಗೆಲ್ಲ ಜಗಳ ಆಗಬಾರ್ದು ಈ ಸಲ. ಯಾಕಂದ್ರೆ ಅವ್ರು ಯಾರು ಅಲ್ಲಿ ನಿರ್ಣಯ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರದಾರು ಹೋಗಿ ಸೊಸೈಟಿ ಹಾಕೊಂಡಾದ್ರೆ ಕುಂಡ್ಬಾರ್ದು. ಅದು ಅವಕಾಶ ಇರೋದಿಲ್ಲ. ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ್ದು. ಆಮೇಲೆ ಬೇಕಾದವರೆಲ್ಲ ಹೋಗಿ ಹೊರಗಿದ್ದು ಮಾಡ್ಬೋದು. ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬೇಡಿ, ದೂರ ಇಟ್ಟ ಮಾಡೋನು. DCC ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ, 100 ವರ್ಷ ಇತಿಹಾಸ ಐತಿ. ಅಣ್ಣಾ ಸಬ್ದಲ್ಲಿ ನಮ್ದೆಲ್ಲ ಭಾಳ ಕನಸು ಕಂಡಿದ್ದು ನಾವು. 10 ವರ್ಷ ಇನ್ನೂ ಬ್ಯಾಂಕ್ ಚಲೋ ನಡೆಸಬೇಕಾದ್ರೆ ಎಲ್ಲರೂ ಸಹಕಾರ ಕೊಡ್ರಿ. ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಷಿಯಲಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರು ಬರ್ತೈತಿ. ಹಿಂಗೆಲ್ಲ ಯೋಜನೆ ಇಟ್ಕೊಂಡ್ರು ಮಾಡೋರಿ. ಸಮಾಧಾನ ಮಾಡೋಣ. ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈ ಹೊರಕ ನಾವು ಅಣ್ಣಾ ಸಬ್ದಲ್ಲಿ ಯಾರಿಗೆ ಬೈದಿಲ್ರಿ. ಸಮಾಧಾನದಲ್ಲಿ ಹೋಗ್ತೀವಿ. ಈ ಥರ ಮಾಡ್ಕೊಂಡು ಹೋಗೋಣ. ದೇವ್ರು ಒಳ್ಳೇದು ಮಾಡಲಿ. ಸರ್ ಕೊನೆಯದಾಗಿರಿ, ಈ ಸದಸ್ಯರನ್ನ ಹೈಜಾಕ್ ಮಾಡುವಂತ ಒಂದು ಪದ್ಧತಿ ಬಹಳ ಜೋರಾಗಿ ನಡೆದಿತ್ರಿ. DCC ಬ್ಯಾಂಕ್ ಸಿಕ್ಕಾಪಟ್ಟೆ ಹೈಜಾಕ್ ಮಾಡ್ತೈತೆ ಸರ್. ಈ ಕಡೆ ಹೈಜಾಕ್ ಮಾಡುವಂತ ಎಲ್ಲ ಕಡೆ ನಡೆದೈತೆ. ಆಗ್ಬಾರ್ದೈತೆ ಆಗ್ತೈತೆ.
ಸೊ ಮೊದಲು ಈಗ ಹೇಳಿನಲ್ಲ ಹುಕ್ಕೇರಿ ತಾಲೂಕು ಇರ್ಬೋದು ಮತ್ತು ಇನ್ನೊಂದು 3-4 ತಾಲೂಕು ಹಾಕಿದ್ವಿ. ಆಗಬಾರ್ದು, ಸಮಾಧಾನ ಆಗಬೇಕು. ನೋಡಿ ಎಲ್ಲ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ನಾವೊಂದು ಮಣ್ಣೊಂದು ಪ್ರಶ್ನೆ ಏನಿಲ್ಲ. ಯಾಕಂದ್ರೆ ಚುನಾವಣೆ ಆಗ್ಬೇಕು, ಸಮಾಧಾನಲೇ ಚುನಾವಣೆ ಆತಂದ್ರೆ. ಇಲ್ಲಂದ್ರೆ ಇಲೆಕ್ಟ್ ಆಗಿ ಬಂದವ್ರಿಗೆ ಯಾರೇ ಇರ್ಬಾರ 5 ವರ್ಷ ಲಕ್ಷ ಕೊಡೋದಿಲ್ಲ, ಹೋಗೋದಿಲ್ಲ. MLA ಇರ್ಬೋದು, MP ಇರ್ಬೋದು, ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮ್ಯಾಗ ಹೋಗಲ್ಲ. ಚುನಾವಣೆ ಆತ ಡಿಫಿಕಲ್ಟಿ, ಅದರ ತ್ರಾಸ ಗೊತ್ತಾಗಿ ನಾಳೆ ಎಲ್ಲರನ್ನೂ ನಾರಾಜಾಗ ನೋಡ್ಕೊಂಡು ಹೋಗ್ಬೇಕು ಅಂತಿರ್ತದೆ. ಚುನಾವಣೆ ಆಗ್ಬೇಕ್ರಿ, ಸಮಾಧಾನ ಆಗಬೇಕು. ಮತ್ತೆಲ್ಲ ಈಗ ನಾವೆಲ್ಲ ಇಲೆಕ್ಟ್ ಆಗಿರ್ತೀವಿ, ನಾವು ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ. ಸೊ ಆಗಲಿ, ಒಳ್ಳೇದಾಗಲಿ. ಮುಂದಿನ ದಿನಮಾನದಾಗ ಹುಕ್ಕೇರಿ ತಾಲೂಕಿಗೆ, ಇಲ್ಲಿ ರೈತರಿಗೆ, ಜನಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಇಷ್ಟು ದಿನ ಬರೀ ಸೆಲೆಕ್ಟೆಡ್ ಅಂತ ಮುಂದೆ ನೀವು ಏನಾದ್ರು ಎಲೆಕ್ಟೆಡ್ ಮೂಲಕ ಅವ್ರಿಗೆ ಒಂದು ಇದನ್ನ ಸಂದೇಶ ಕೊಡ್ತೀರಿ? ಸೆಲೆಕ್ಟ್ ಮಾಡಿ ಅಲ್ಲ, ನಾವು ಹೇಳಿದ್ರಲ್ಲ, ಎಲೆಕ್ಟ್ ಮಾಡುವಂತ ಹಕ್ಕು ನನ್ನ ಕಡೆನಲ್ಲ, ಅವ್ರ ಕಡೆನಲ್ಲ, ಮತದಾರ ಕಡೆ ಐತ್ರಿ. ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡತ್ತೇಳಿ. ಈಗ ನಾವು ಎಲ್ಲ 3 ಮಂದಿ ಇಂಥವ್ನ ಎಲೆಕ್ಟ್ ಮಾಡ್ತಂದ್ರೆ ಮಾಡೋದಿಲ್ಲ, ಅವರೆಲ್ಲ ಕೂಡ ಇಂಥವ್ನ ಮಾಡೋದು. ಫೈನಲಿ ಜನ ಮತದಾರ ಓಟ್ ಹಾಕೋದು, ಅವರಿಗೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿರಿ, ನಿಮ್ಮ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ. ನಾವು ಹೇಳ್ತಿಲ್ಲ, ಶಾಂತಲೆ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹಿಂಗಾರ ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ, ಆಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು.